ಹಾಯ್ ಮಕ್ಳೇ, ಎಲ್ರೂ ಹೇಗಿದ್ದೀರಾ? ನಾನಿವತ್ತು ಹೊಸ ಕತೆ ಜೊತೆ ಬಂದಿದ್ದೀನಿ. ಯಾವ ಕತೆ ಅಂತ ಕೇಳ್ತೀರಾ? ಅದೇ ವಿಕ್ರಮ ಮತ್ತು ಬೇತಾಳ ಕತೆ. ಈ ಹೆಸರನ್ನ ಎಲ್ಲಾದ್ರೂ ಕೇಳಿದ್ದೀರಾ ನೀವು? ಈ ವಿಕ್ರಮ್ ಯಾರು, ಬೇತಾಳ ಯಾರು ಅದೆಲ್ಲ ತಿಳ್ಕೊಬೇಕಂದ್ರೆ ಈ ಕಥೆಗಳ ಸಿರೀಸ್ನ ತಪ್ಪದೆ ಕೇಳಿ, ಸರಿನಾ? ಈಗ ಕಥೆನ ಶುರು ಮಾಡೋಣವಾ? ಮೂಲದಲ್ಲಿ ಈ ವಿಕ್ರಮ ಬೇತಾಳ ಕಥೆನ ಬೇತಾಳ ಪಚಸಿ ಅನ್ನೋ ಹೆಸರಲ್ಲಿ 11ನೇ ಶತಮಾನದಲ್ಲಿ ಸೋಮದೇವ ಅನ್ನೋನು ರಚಿಸಿದ್ದು. ಅದರಿಂದ ನಾವು ಈ ಕಥೆನ ತಗೊಂಡಿದ್ದೀವಿ. ವಿಕ್ರಮಾದಿತ್ಯ ಅನ್ನೋನು ಒಬ್ಬ ರಾಜ. ಅವನು ಉಜ್ಜಯಿನಿ ಅನ್ನೋ ರಾಜ್ಯವನ್ನ ಆಳ್ತಾ ಇದ್ದ. ಅವನಿಗೆ ಒಂದು ಹವ್ಯಾಸ ಇತ್ತು. ಅದೇನಂದ್ರೆ ಅವನು ಎಲ್ಲ ಭಿಕ್ಷುಕರಿಗೂ ದಿನ ಏನಾದ್ರೂ ಒಂದೊಂದು ಕೊಡ್ತಾ ಇದ್ದ. ಅದಕ್ಕೆ ಪ್ರತಿಯಾಗಿ ಒಬ್ಬ ಭಿಕ್ಷುಕ ದಿನ ಅವನಿಗೆ ಹಣ್ಣನ್ನ ಕೊಡ್ತಾ ಇದ್ದ. ಆ ಹಣ್ಣನ್ನ ತಗೊಂಡೋಗಿ ತನ್ನ ರಾಜಕೀಯ ಸಂಗ್ರಹಾಲಯಕ್ಕೆ ಕೊಡ್ತಾ ಇದ್ದ ರಾಜ. ಆದ್ರೆ ಆ ಹಣ್ಣು ಹೇಗಿದೆ, ಚೆನ್ನಾಗಿದೆಯೋ ಇಲ್ವೋ ಅಂತ ನೋಡ್ತಾನೂ ಇರ್ಲಿಲ್ಲ, ತಿಂತಾನೂ ಇರ್ಲಿಲ್ಲ. ಹಾಗೆ ದಿನಗಳು ಕಳೀತಾ ಇದ್ದಂತೆ ಒಂದು ದಿನ ಆ ಹಣ್ಣು ಕೆಳಗ್ ಬಿತ್ತು. ಕೊಡುವಾಗ ಬಿದ್ದಾಗ ಅದು ಭಸ್ಮ ಆಯ್ತು. ಭಸ್ಮ ಆದ್ಮೇಲೆ ಅದ್ರೊಳಗಿಂದ ಒಂದು ಅಮೂಲ್ಯವಾದ ರತ್ನ ಸಿಕ್ತು. ಅರೆ, ರಾಜನ್ಗೆ ಆಶ್ಚರ್ಯ ಆಯ್ತು, ಹಂಗೆ ಕುತೂಹಲನೂ ಆಯ್ತು. ಏನಪ್ಪ ಇದು, ಏನು ಇದರ ರಹಸ್ಯ ಅಂತ ತಿಳ್ಕೊಳಕ್ಕೆ ಇಷ್ಟಪಟ್ಟ. ಆಮೇಲೆ ಅವನ ರಾಜಕೀಯ ಸಂಗ್ರಹಾಲಯಕ್ಕೆ ಹೋಗಿ ತನ್ನ ಭಟರಿಗೆ ಹೇಳ್ದ, ಎಲ್ಲ ಹಣ್ಣುಗಳನ್ನ ಸರಿಯಾಗಿ ಚೆಕ್ ಮಾಡಿ ಅಂತ. ಅದನ್ನ ನೋಡಿದ್ರೆ ಎಲ್ಲ ಹಣ್ಣುಗಳಲ್ಲೂ ಒಂದೊಂದು ಅಮೂಲ್ಯವಾದ ರತ್ನ ಅಡಗಿತ್ತು. ಆಗ ರಾಜ ವಿಕ್ರಮಾದಿತ್ಯ ತನ್ನ ಸೈನಿಕರನ್ನ ಕರೆದ. ನೋಡಿ, ಆ ಭಿಕ್ಷುಕ ಎಲ್ಲೇ ಇದ್ರೂ ಹುಡ್ಕೊಂಡು ಕರ್ಕೊಂಬನ್ನಿ, ನಾನು ಅವನನ್ನ ಭೇಟಿ ಆಗ್ಬೇಕು ಅಂತ ಹೇಳ್ತಾನೆ. ಅದಕ್ಕೆ ಅವನ ಸೈನಿಕರೆಲ್ಲ ಆ ಭಿಕ್ಷುಕನನ್ನ ಹುಡುಕೊಂಡು ಹೋಗ್ತಾರೆ. ಕೊನೆಗೂ ಆ ಭಿಕ್ಷುಕ ಸಿಕ್ಕೇ ಬಿಟ್ಟ. ಅವನು ಹೇಳ್ತಾನೆ, ರಾಜನನ್ನ ನಾನು ಭೇಟಿ ಆಗ್ತೀನಿ, ಮತ್ತೆ ರಹಸ್ಯವನ್ನೂ ಹೇಳ್ತೀನಿ, ಆದ್ರೆ ನಂದೊಂದು ಷರತ್ತು ಇದೆ ಅಂತ ಹೇಳ್ದ. ಅದೇನಂದ್ರೆ, ರಾಜ ಅಮಾವಾಸ್ಯೆ ದಿನ ಒಂದು ಸ್ಮಶಾನಕ್ಕೆ ಹೋಗಿ ಅಲ್ಲಿ ಉತ್ತರ ಭಾಗದಲ್ಲಿರೋ ಒಂದು ಸಮಾಧಿನ ಹೂಳಿ ಅದರಲ್ಲಿರೋ ಒಂದು ಹೆಣ ಅಥವಾ ಬೇತಾಳನ ತಗೊಂಡು ನನ್ನ ಹತ್ರ ನಾನಿರೋ ಜಾಗಕ್ಕೆ ಬರಬೇಕು, ಆಗ ಮಾತ್ರ ನಾನು ನನ್ನ ರಹಸ್ಯವನ್ನ ಹೇಳ್ತೀನಿ ಅಂತ ಹೇಳ್ತಾನೆ. ಅದನ್ನ ಸೈನಿಕರು ಬಂದು ರಾಜಂಗೆ ಹೇಳ್ತಾರೆ. ರಾಜ ಧೈರ್ಯವಂತ ಆಗಿರ್ತಾನೆ, ಆದ್ರಿಂದ ಇದಕ್ಕೆ ಒಪ್ಕೊಂತಾನೆ. ಅವನು ದಿನ ಹೋಗ್ತಾನೆ ಸ್ಮಶಾನಕ್ಕೆ. ಒಂದು ಹೆಣನ, ಉತ್ತರ ಭಾಗದಲ್ಲಿರೋ ಹೆಣನ ತಗೊಂಡು ಹೆಗಲ ಮೇಲೆ ಹಾಕೋತಾನೆ. ಇನ್ನೇನು ಭಿಕ್ಷುಕನ ಹತ್ರ ತಗೊಂಡು ಹೋಗ್ಬೇಕು ಅನ್ನುವಾಗ ಆ ಹೆಣ ಮಾತಾಡತ್ತೆ. ಅದೇ ಬೇತಾಳ ಆಗಿರತ್ತೆ. ಅದು ಹೇಳತ್ತೆ, ರಾಜ, ನಾನೊಂದು ಕತೆನ ಹೇಳ್ತೀನಿ, ಆದ್ರೆ ನೀನು ಮೌನವಾಗಿ ಕೇಳಬೇಕು. ನನ್ನ ಜೊತೆ ಏನಾದ್ರೂ ಮಾತಾಡ್ದೆ ಅಂದ್ರೆ ನೀನು ವಚನ ತಪ್ಪದ ಹಾಗೆ ನಾನು ಮತ್ತೆ ಸೀದಾ ಹೋಗಿ ಮರಕ್ಕೆ ನೇತಾಡ್ಬಿಡ್ತೀನಿ, ನಿನ್ಗೆ ಸಿಗಲ್ಲ ಅಂತ ಹೇಳತ್ತೆ. ರಾಜ ಅದಕ್ಕೆ ಒಪ್ಕೊಂತಾನೆ. ಬೇತಾಳ ಕತೆ ಹೇಳ್ತಾ ಹೋಗುತ್ತೆ. ಕತೆ ಹೇಳಿದ ನಂತರ ಕೊನೆಗೆ ನಾನೊಂದು ಪ್ರಶ್ನೆ ಕೇಳ್ತೀನಿ ಅಂತ ಕತೆಗೆ ಸಂಬಂಧಪಟ್ಟ ಪ್ರಶ್ನೆಯನ್ನ ಕೇಳುತ್ತೆ. ಅದಕ್ಕೆ ಉತ್ತರ ಹೇಳದೆ ಇದ್ರೆ ನಿನ್ನ ತಲೆ 1000 ಹೋಳಾಗತ್ತೆ ಅಂತ ಹೇಳುತ್ತೆ. ಮಾತಾಡಿದ್ರೆ ವಚನ ತಪ್ಪಿದ ಹಾಗಾಗತ್ತೆ, ಆದ್ರೆ ಉತ್ತರ ಹೇಳಿಲ್ಲ ಅಂತಂದ್ರೆ ತಲೆ 1000 ಹೋಳಾಗತ್ತೆ. ಏನ್ ಮಾಡ್ತಾನೆ ರಾಜ? ಸರಿ ಅಂತ ಉತ್ತರವನ್ನ ಹೇಳ್ತಾನೆ. ಆಗ ಬೇತಾಳ ಮತ್ತೆ ಹೋಗಿ ಒಂದು ಮರದಲ್ಲಿ ನೇತಾಡತ್ತೆ. ರಾಜ ಮತ್ತೆ ಹೋಗಿ ಅದನ್ನ ಮರದ ಹತ್ರ ಹೋಗಿ ಆ ಬೇತಾಳನ್ನ ಹೆಗಲ ಮೇಲೆ ಹಾಕೊಂಡು ಭಿಕ್ಷುಕನ ಹತ್ರ ಹೋಗೋಕೆ ಶುರು ಮಾಡ್ತಾನೆ. ಮತ್ತೆ ಬೇತಾಳ ಕತೆ ಹೇಳುತ್ತೆ. ಹೀಗೆ ಒಟ್ಟು 25 ಬಾರಿ ನಡೆಯುತ್ತೆ. ಆದ್ರೆ ಕೊನೆಯಲ್ಲಿ ಬೇತಾಳ ರಾಜನ ದೃಢ ಸಂಕಲ್ಪ, ವಿವೇಚನಾ ಶಕ್ತಿಯನ್ನ ಮೆಚ್ಚಿ ಆಯ್ತು ನಿನ್ ಜೊತೆ ಬರ್ತೀನಿ ಅಂತ ಒಪ್ಕೊಳ್ಳುತ್ತೆ. ಆದ್ರೆ ಅದೊಂದು ವಿಷಯ ಹೇಳುತ್ತೆ. ಏನಂದ್ರೆ, ಈ ಭಿಕ್ಷುಕ ನಿನಗೆ ಮೋಸ ಮಾಡ್ತಾ ಇದ್ದಾನೆ, ಅವನು ನಿನ್ನಿಂದ ನನ್ನನ್ನು ಪಡ್ಕೊಂಡ ತಕ್ಷಣ ನಿನ್ನನ್ನು ಕೊಂದು ಬಿಡ್ತಾನೆ, ಕೊಲೆ ಮಾಡ್ತಾನೆ
ಅವನ ಮಂತ್ರಶಕ್ತಿಗೋಸ್ಕರ ನಿನ್ನನ್ನು ಬಳಸ್ಕೋತಾ ಇದ್ದಾನೆ ಅನ್ನೋ ವಿಷಯವನ್ನು ಹೇಳುತ್ತೆ. ಆದರೆ ವಿಕ್ರಮಾದಿತ್ಯ ಧೈರ್ಯ ಮಾಡಿ ಭಿಕ್ಷುಕನ ಹತ್ರ ಹೋಗ್ತಾನೆ. ಭಿಕ್ಷುಕ ಅವನನ್ನು ಕೊಲ್ಲೋಕೆ ಬಂದಾಗ ಅವನು ಜಾಣತನದಿಂದ ಭಿಕ್ಷುಕನನ್ನೇ ಸಂಹಾರ ಮಾಡ್ತಾನೆ. ಹೀಗೆ ಈ ಕತೆ ಮುಗಿಯುತ್ತೆ. ಈ ಕತೆಗಳ ಸರಣಿಯಲ್ಲಿ ಆ 25 ಕತೆಗಳನ್ನು ನಾವು ನೋಡೋಣ, ಸರಿನಾ? ಮೊದಲ ಕತೆ ಜೊತೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.